ನಮಸ್ಕಾರ ವೀಕ್ಷಕರೇ, ಪರುಕೆ ಆಚೆಗಡೆ ಇಡ್ತೀರಾ, ಮತ್ತೆ ಅದೇ ಪರುಕೆನ ನಿಮ್ಮ ಕಾಲೇನಾದ್ರೂ ಟಚ್ ಮಾಡಿದ್ರೆ ಅದನ್ನೇ ನಮಸ್ಕಾರ ಮಾಡ್ಕೋತೀರಾ. ಯಾಕೆ? ಇದೇ ರೀತಿಯಾದಂತಹ ಜ್ಯೋತಿಷ್ಯ ಪ್ರಕಾರವಾಗಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ನರಳಾಡ್ತಾ ಇದ್ದೀರಾ, ಅಥವಾ ತುಂಬಾನೇ ಸಾಲಗಳು ಮಾಡಿಕೊಂಡು ಸೂಸೈಡ್ ಮಾಡ್ಕೊಳ್ಳೋ ತನಕ ನಿಮ್ಮ ಜೀವನಗಳು ಹೋಗ್ತಾ ಇದೆಯಾ? ಹಾಗಿದ್ರೆ ಹಿಂದೆ ನೀವು ಮಾಡ್ತಾ ಇರುವಂಥ ತಪ್ಪನ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನು ಸರಿಯಾದ ದಾರಿಗೆ ರೂಪಿಸ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಕಾಲಿಗೆ ಟಚ್ ಮಾಡಿದ್ರೆ ನಮಸ್ಕಾರ ಮಾಡುವಂಥ ಪರುಕೆ ಅಥವಾ ಮನೆ ಕೊಡಿಸುವಂಥ ಒಂದು ಸಾಧನನ ಮನೆ ಆಚೆ ಇಡ್ತೀರಾ. ಅದನ್ನು ಹಿಂದೆನೇ ನಿಮ್ಮ ಮನೆಯ ಒಳಭಾಗದಲ್ಲಿ ಇಡಿ, ಅದನ್ನು ಪೂಜೆ ಮಾಡುವಂಥದ್ದು ಕೂಡ ಶುಕ್ರವಾರ ದಿನ ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪರುಕೆ ಅಂತ ಹೇಳಿದ್ರೆ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುವಂಥ ಒಂದು ಸಾಧನ ಅಂತ ನೀವು ಹೇಳ್ತೀರಾ. ಅದರಲ್ಲಿ ವಾಸ ಮಾಡುವಂಥ ದೇವತೆ ಯಾವುದು ಅಂತ ಹೇಳಿದ್ರೆ ಲಕ್ಷ್ಮೀ ದೇವತೆ ಅಂತ ಹೇಳ್ತೀವಿ. ಅದು ಮಾತ್ರ ನಿಮಗೆ ಗೊತ್ತು. ಅದನ್ನು ಟಚ್ ಮಾಡಿದ ಕಾಲಲ್ಲಿ ಟಚ್ ಆಗಿದ ತಕ್ಷಣ, ಎಲ್ಲೆಂದರಲ್ಲಿ ಎಸ್ತಿದ ತಕ್ಷಣ ಅದನ್ನು ನಮಸ್ಕಾರ ಕೂಡ ಮಾಡ್ಕೊತೀರಾ. ಅದನ್ನೆಲ್ಲವೂ ಕೂಡ ನಿಲ್ಲಿಸಿ ಹಿಂದೆ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡೋದ್ರಿಂದಾಗಿ ಕಂಪ್ಲೀಟ್ ಆಗಿ ಲಕ್ಷ್ಮೀ ನಿವಾರಣೆ ಅನ್ನೋದು ನಿಮಗೆ ಆಗ್ತದೆ. ಶಾಶ್ವತವಾಗಿ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಅಭಿವೃದ್ಧಿ ಅನ್ನೋದು ನೀವು ಮಾಡ್ಕೋಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಳಗೆ ಕಾಣ್ತಾ ಇರೋ ನಂಬರ್ ಕರೆ ಮಾಡಿ, ಸಾಧ್ಯವಾದರೆ ನಮ್ಮ ಕಚೇರಿಗೆ ಭೇಟಿಯಾಗಿ. ನಮಸ್ಕಾರ.